ಪ್ರಿಯ ಸ್ನೇಹಿತರೆ, ಪವಿತ್ರ ವಾರದ 6ನೇ ದಿನ ಹೋಲಿ ಸ್ಯಾಟರ್ಡೆ ಅಥವಾ ಪವಿತ್ರ ಶನಿವಾರ. ಶುಭ ಶುಕ್ರವಾರದಂದು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದ ನಂತರ ಈ ದಿನ ಸಂಪೂರ್ಣ ಶಾಂತಿ ಮತ್ತು ವಿಶ್ರಾಂತಿಯ ದಿನವಾಗಿತ್ತು. ಆದರೆ ಇದು ಬರೀ ದುಃಖದ ದಿನವಲ್ಲ, ಆಸೆಯೊಂದಿಗೆ ಕಾಯುವ ದಿನವೂ ಆಗಿತ್ತು. ಶುಕ್ರವಾರ ಸಂಜೆಯೇ ಯೋಸೆಫ್ ಅರಿಮಥಾಯ ಎಂಬ ಧನವಂತ ಮತ್ತು ನಿಕೋದೇಮಸ್ ಎಂಬ ಫರಿಸಾಯಿ ಯೇಸುವಿನ ದೇಹವನ್ನು ಶಿಲುಬೆಯಿಂದ ಇಳಿಸಿದರು. ಅವರು ಆತನ ದೇಹವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿದ ಬಟ್ಟೆಗಳಿಂದ ಸುತ್ತಿ ಇದುವರೆಗೂ ಬಳಸದ ಹೊಸ ಸಮಾಧಿಯಲ್ಲಿ ಇರಿಸಿದರು. ಮಹಿಳೆಯರು ದೂರದಿಂದ ನೋಡುತ್ತಾ ದುಃಖಿಸುತ್ತಿದ್ದರು. ಸಮಾಧಿಯ ಬಳಿ ದೊಡ್ಡ ಬಂಡೆಯನ್ನು ಉರುಳಿಸಿ ಮುಚ್ಚಲಾಗಿತ್ತು. ಮಹಾಯಾಜಕರು ಫರಿಸಾಯರು ಭಯಪಟ್ಟು ಪಿಲಾತನ ಬಳಿಗೆ ಹೋಗಿ, ಆ ಮೋಸಗಾರನು ಸತ್ತ ನಂತರವೂ 3 ದಿನಗಳಲ್ಲಿ ಎದ್ದು ಬರುತ್ತೇನೆ ಎಂದಿದ್ದಾನೆ. ಆದುದರಿಂದ ಸಮಾಧಿಯನ್ನು 3 ದಿನಗಳವರೆಗೆ ಕಾವಲು ಮಾಡಿ ಎಂದು ಕೇಳಿದರು. ಪಿಲಾತ್ ಸೈನಿಕರನ್ನು ಕಳುಹಿಸಿ ಸಮಾಧಿಯ ಮುಂದೆ ಮುದ್ರೆ ಹಾಕಿಸಿ ಕಾವಲುಗಾರರನ್ನು ನಿಲ್ಲಿಸಿದನು. ಆ ದಿನ ಯೇಸುವಿನ ಶಿಷ್ಯರು ಎಲ್ಲರೂ ಸಂಪೂರ್ಣ ದುಃಖ ಮತ್ತು ಭಯದಲ್ಲಿದ್ದರು. ಅವರ ಬಾಗಿಲುಗಳು ಮುಚ್ಚಿಕೊಂಡು ಕುಳಿತಿದ್ದರು. ಪೇತ್ರನು ತನ್ನ ಗುರುವನ್ನು 3 ಬಾರಿ ನಿರಾಕರಿಸಿದ್ದಕ್ಕಾಗಿ ದುಃಖಿಸುತ್ತಿದ್ದನು. ಮಗ್ದಲ ಮರಿಯ ಮತ್ತು ಇತರ ಮಹಿಳೆಯರು ಸಮಾಧಿಯ ಬಳಿ ಹೋಗಿ ಸುಗಂಧ ದ್ರವ್ಯಗಳನ್ನು ಸಿದ್ಧಪಡಿಸುತ್ತಿದ್ದರು. ಆದರೆ ಈ ಶಾಂತ ದಿನದಲ್ಲಿ ಏನು ನಡೆಯುತ್ತಿತ್ತು? 1 ಪೇತ್ರನು 3:18 ಪ್ರಕಾರ, ಕೆಲವರು ನಂಬುವಂತೆ ಯೇಸುವಿನ ಆತ್ಮವು ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಇದನ್ನು ಹಾರೋವಿಂಗ್ ಆಫ್ ಹೆಲ್ ಎಂದು ಕರೆಯುತ್ತಾರೆ. ಹೋಲಿ ಸ್ಯಾಟರ್ಡೆ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ಸಂಪೂರ್ಣ ನಿಶ್ಶಬ್ದವಾಗಿರುತ್ತಾನೆ. ಎಲ್ಲವೂ ಕೊನೆಯಾಯಿತು ಎಂದು ತೋರುತ್ತದೆ. ಆದರೆ ಅದು ಕೇವಲ ವಿಶ್ರಾಂತಿಯ ದಿನ, ಜಯದ ಕ್ಷಣಕ್ಕಾಗಿ ಕಾಯುವ ದಿನ. ಶಿಷ್ಯರು ಭಯ ಮತ್ತು ನಿರಾಶೆಯಲ್ಲಿದ್ದರು. ಆದರೆ ಮರುದಿನ ಬೆಳಗ್ಗೆ ಎಲ್ಲವೂ ಬದಲಾಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಾಧಿ ಇದ್ದರೂ ಯೇಸುವಿನ ಸಮಾಧಿಯಂತೆ ಅದು ಕೊನೆಯಲ್ಲ. ಅದು ಹೊಸ ಆರಂಭಕ್ಕೆ ಮುನ್ನುಡಿ. ಆತನು ಸತ್ತವರಿಂದ ಎದ್ದು ಬರುವುದಕ್ಕಾಗಿ ಕಾಯಿರಿ. ಈ ದಿನ ನಾವು ಯೇಸುವಿನ ಸಮಾಧಿಯಲ್ಲಿ ವಿಶ್ರಾಂತಿ ಪಡೆಯುವಂತೆ ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸೋಣ. ನಾಳೆ ಎದ್ದು ಬರುವ ಜಯಕ್ಕಾಗಿ ಸಿದ್ಧರಾಗೋಣ. ಈ ಸಂದೇಶವು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಆಮೇನ್ ಎಂದು ಬರೆಯಿರಿ. ಮುಂದಿನ ಕಥೆಯನ್ನು ನೋಡಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ದೇವರ ಆಶೀರ್ವಾದವು ನಿಮ್ಮ ಮೇಲಿರಲಿ. ಆಮೇನ್.